ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ದಟ್ ಈಸ್ CBSE ಇಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ಸೊ 8ನೇ ತಾರೀಕಲ್ಲಿ ಬಂದಿದೆ ಪಬ್ಲಿಕ್ ನೋಟಿಸ್ ಅಂತ ಹೇಳಿ. ಸೊ ನಮ್ಮ ಸ್ಟೇಟಲ್ಲಿ ಹೇಗೆ ಈ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮಾಡ್ತಾರೋ ಅಟ್ ದ ಸೇಮ್ ಟೈಮ್ ಸೆಂಟ್ರಲ್ಲೂ ಕೂಡ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ಬಿಟ್ಟು ಮಾಡ್ತಾರೆ. ಸೊ ಇಲ್ಲಿ ಹೇಗೆ ಈ ಒಂದು ಎಕ್ಸಾಮಲ್ಲಿ ಅರ್ಹತೆಯನ್ನು ಗಳಿಸಿದ್ರೆ GPTಯನ್ನು ಬರೆಯೋಕ್ಕಾಗೋದಿಲ್ವೋ, ಸೊ ಹಾಗೆಯೇ ಎಲ್ಲೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ವರ್ಕ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನವೋದಯ ಶಾಲೆಗಳಾಗಿರ್ಬೋದು, ಅಥವಾ ಈ KVS ಸ್ಕೂಲ್ಸ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೆಪ್ಯೂಟೆಡ್ ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ವರ್ಕ್ ಮಾಡಬೇಕು ಅಂತಂದರೆ CTET ಎಕ್ಸಾಮಲ್ಲಿ ಎಲಿಜಿಬಲ್ ಪಡ್ಕೊಳ್ಳೋದು ಕಂಪಲ್ಸರಿಯನ್ನು ಮಾಡಲಾಗಿದೆ. ನೋಡೋಣ ಪಬ್ಲಿಕ್ ನೋಟಿಸಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ವಿಲ್ ಕಂಡಕ್ಟ್ ದ 22nd ಎಡಿಷನ್ ಆಫ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆನ್ 6 ಸೆಪ್ಟೆಂಬರ್ 2026 ಅಂದರೆ ಭಾನುವಾರ ದಿನ ಪೇಪರ್ 1 ಆ್ಯಂಡ್ ಪೇಪರ್ 2. TETಯಲ್ಲಿ ಹೇಗೆ ಸೆಷನ್ 1 ಆ್ಯಂಡ್ ಸೆಷನ್ 2 ಅಂತ ಇರುತ್ತೆ, ಸೊ ಹಾಗೆಯೇ ಇಲ್ಲೂ ಕೂಡ ಇರುತ್ತದೆ. ದ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ವಿಲ್ ಸ್ಟಾರ್ಟ್ ಫ್ರಮ್ 11/5/2026. 11ನೇ ತಾರೀಕಿಂದಲೇ ಈಗಾಗಲೇ ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ದಿನಾಂಕ ನಿಗದಿಯಾಗಿದೆ. ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಫಾರ್ಮ್ ಈಸ್ 10/6/2026 ಅಂತ ಇದೆ ಈಗ. ಅಂದರೆ ಒಂದು ತಿಂಗಳು, 11ನೇ ತಾರೀಕು ಅಂದರೆ ಮೊನ್ನೆ ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಏನು, ಸೊ ನೆಕ್ಸ್ಟ್ ಮಂತ್ 10ನೇ ತಾರೀಕು ತನಕ ನಿಮಗೆ ಸಮಯವನ್ನೇ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಹಾಗೆಯೇ ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ 27 ಲ್ಯಾಂಗ್ವೇಜಸ್, ಸುಮಾರು 27 ಭಾಷೆಗಳಲ್ಲಿ, ಜೊತೆಗೆ 132 ಸಿಟಿಗಳಲ್ಲಿ, ಎಂಟೈರ್ ಇಂಡಿಯಾ, ಇಡೀ ನಮ್ಮ ದೇಶದ 132 ನಗರಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ನು ಕಂಡಕ್ಟ್ ಆಗ್ತಾ ಇದೆ. ಸೊ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟೇಬಲ್ನಲ್ಲಿ ಒಂದಷ್ಟು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ಬ್ರೀಫಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು. ಸೊ ದಯಮಾಡಿ ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ CTET ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾರು ಆಂಗ್ಸಿಯಸ್ಸಾಗಿ ವೆಯ್ಟ್ ಮಾಡ್ತಿದ್ದಾರೋ ನೀವು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅಟ್ ಎ ಗ್ಲಾನ್ಸ್ ಫಾರ್ CTET ಸೆಪ್ಟೆಂಬರ್ 2026 ಅಂತ ಹೇಳಿದ್ದಾರೆ. ಸ್ಟಾರ್ಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಥ್ರೂ CTET ವೆಬ್ಸೈಟ್ ಮುಖಾಂತರವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಕಮೆಂಟ್ಸ್ ಆಗಿರ್ತಕ್ಕಂಥ ಡೇಟ್ ಬಂದು ಸೊ ನಿನ್ನೆಯಿಂದ, ನಾನು ಆವಾಗಲೇ ಹೇಳಿದಾಗೆ 11/5/2026 ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. https www.cbse.gov.in ಅಥವಾ CBSE ಅಂತ ಕೊಟ್ಟರೆ ಸಾಕು, ನಿಮಗೆ ಅಲ್ಲಿ ಹೋಮ್ ಪೇಜ್ ಓಪನ್ ಆಗಿಬಿಡುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕೊನೆಯ ದಿನಾಂಕ 10ನೇ ತಾರೀಕು ನೆಕ್ಸ್ಟ್ ಮಂತು. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫೀಸ್ ಥ್ರೂ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್. ನಿಮಗೆ ಆಫ್ಲೈನ್ ಮೋಡಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಪ್ಯೂರ್ಲಿ ನೀವು ಆನ್ಲೈನ್ ಮೋಡಲ್ಲೇ ಅಪ್ಲಿಕೇಶನನ್ನು ಆಗಂಥ ಸಂದರ್ಭದಲ್ಲಿ ಪೇಮೆಂಟ್ ಕೂಡ ಆನ್ಲೈನಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಫೀಸ್ ಥ್ರೂ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಂದರೆ ಅವತ್ತೇ, ಸೊ ಅವತ್ತಿಗೆ ಕೂಡ ಅದನ್ನು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಅವತ್ತೇ ನೀವೇನು ಅಪ್ಲಿಕೇಶನ್ ಡೇಟ್ ಎಂಡಿದೆ, ಸೊ ಅವತ್ತಿನ ದಿನಾಂಕವನ್ನು ಕೊಟ್ಟಿದ್ದಾರೆ. ಮೇ ಬಿ ಇದು 1-2 ದಿನ ಅವಕಾಶವನ್ನು ಮಾಡ್ಕೊಳ್ಬೋದು. ನೆಕ್ಸ್ಟು ಅವ್ರ ಕಡೆಯಿಂದ ಏನೋ ಅಪ್ಡೇಟ್ ಬಂತು ಅಂದರೆ ಅಲ್ಲೇನಾದ್ರು ಚೇಂಜಸ್ ಮಾಡಿದ್ರೆ ನಿಮ್ಗೆ ಅವಕಾಶ ಇರುತ್ತೆ. ಸೊ ಈ ಡೇಟ್ಗೆ ಈಗ ಸ್ಟಿಕನ್ ಆಗಿರಿ ನೀವು ಫೀಸ್ ಪೇ ಮಾಡಲಿಕ್ಕೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ಲಿ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದಾದ್ರು ಅಭ್ಯರ್ಥಿಗಳು ಅವರ ನೇಮ್ ತಪ್ಪು ಮಾಡಿದರೆ, ಫಾದರ್ ನೇಮ್ ತಪ್ಪು ಮಾಡಿದ್ರೆ, ನಿಮ್ಮ ಮಾರ್ಕ್ಸ್ ಕಡೆ ಇರತಕ್ಕಂಥ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಲಾಗುತ್ತೆ. ಆನ್ಲೈನ್ ಕರೆಕ್ಷನ್ಸ್ ಇಫ್ ಎನಿ ಇನ್ ದ ಪರ್ಟಿಕ್ಯುಲರ್ಸ್ ಅಪ್ಲೋಡೆಡ್ ಬೈ ದ ಕ್ಯಾಂಡಿಡೇಟ್ಸ್. ಏನಾದರೂ ತಪ್ಪಿದರೆ ನೋಡಿ, ಯಾವಾಗ 15/6/2026 18/6/2026 ತನಕ, ಅಂದರೆ ಒಂದು 3 days ಟೈಮ್ ಇರುತ್ತೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಸೊ ನೋ ಕರೆಕ್ಷನ್ಸ್ ವಿಲ್ ಬಿ ಅಲೌಡ್ ಅಂಡರ್ ಎನಿ ಸರ್ಕ್ಯಾಮ್ಟೆನ್ಸ್ ಆಫ್ಟರ್ ದಿಸ್ ಡೇಟ್ ಅಂತ. ಅವ್ರು ಕೊಟ್ಟಂಥ ದಿನಾಂಕ ಮುಗಿದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ನೀವು ತಿದ್ದುಪಡಿಯನ್ನು ಮಾಡಲಿಕ್ಕಾಗಲ್ಲ, ಅಂದರೆ ಕರೆಕ್ಷನ್ಸನ್ನು ಮಾಡಲಿಕ್ಕಾಗಲ್ಲ ಅಂತ. ಇದು ಎಲ್ಲವೂ ಆದಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡುಗಡೆ ಆಗುತ್ತೆ, ಸೊ 2 days ಬಿಫೋರ್ ದ ಡೇ ಆಫ್ ಎಕ್ಸಾಮಿನೇಷನ್, ಅಥವಾ 2-3 ದಿನ ಇನ್ನೇನು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆ್ಯಂಡ್ ಬಿಫೋರ್ ದಟ್ ನಿಮಗೆ ಆಲ್ ಟಿಕೆಟ್ ಬರುತ್ತೆ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ನು 6ನೇ ತಾರೀಕು ಅಂತ ಹೇಳಿದ್ರಲ್ಲಿ, 6/9/2026 ಸಂಡೇ ಕಂಡಕ್ಟ್ ಆಗುತ್ತೆ ಅಂತ. ಸೊ ಡಿಕ್ಲರೇಷನ್ ಆಫ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಟೆಂಟೇಟಿವ್ಲಿ ಅಂತ ಹೇಳಿದರೆ, ಇದು ಎಕ್ಸಾಕ್ಟ್ ಡೇಟ್ ಅಲ್ಲ, ಬೈ ದ ಎಂಡ್ ಆಫ್ ಅಕ್ಟೋಬರ್ ಅಂತ ಹೇಳಿದ್ದಾರೆ. ಸೊ ಇದು ಬೇಗ ಮಾಡಿಬಿಡ್ತಾರೆ. CTETನ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲಿಕ್ಕೆ ಹೋಗಲ್ಲ. ಇದಕ್ಕೆ ಆದಂಥ ಒಂದಷ್ಟು ಸ್ಟ್ರಿಕ್ಟ್ ಪ್ರೊಸೀಜರ್ ಬರುತ್ತೆ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ನು, ಕೀ ಆನ್ಸರ್ಸು, ಸಿಟೀಸ್ ಅಲಾಟ್ಮೆಂಟ್ ಆಗಿರೋದು, ಅದು ಕೂಡ ಎಲ್ಲವೂ ವೆಬ್ಸೈಟಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇಗ ಕೀ ಆನ್ಸರ್ಸ್ ಬಿಡುಗಡೆ ಮಾಡಿದ ನಂತರದಲ್ಲಿ ಇಮಿಡಿಯೇಟು ರಿಸಲ್ಟನ್ನು ಕೂಡ ಡಿಸ್ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಹೇಳ್ತಾರೆ, ಇನ್ ಕೇಸ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ಕ್ರೀಸಸ್ ದ ಎಕ್ಸಾಮಿನೇಷನ್ ಮೇ ಆಲ್ಸೋ ಬಿ ಕಂಡಕ್ಟೆಡ್ ಆನ್ 5 ಸೆಪ್ಟೆಂಬರ್ 2026 ಸಾಟರ್ಡೇ ಅಂತ. ಏನಾದರೂ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ, ಈಗಾಗಲೇ 6ನೇ ತಾರೀಕು ಭಾನುವಾರ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಅಭ್ಯರ್ಥಿಗಳ ಪ್ರಮಾಣ ಅಥವಾ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಶನಿವಾರದಿಂದನೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ ಅಂತ ಅವರು ಹೇಳಿದ್ದಾರೆ ಈಗ. ಸೊ ನೆಕ್ಸ್ಟು ಈ ಒಂದು
ಪ್ಯಾರಾಗ್ರಾಫಲ್ಲಿ ನೋಡೋಣ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಫರ್ದರ್ ಇಟ್ ಈಸ್ ಇನ್ಫಾರ್ಮ್ ಟು ಆಲ್ ಅಪ್ಲಿಕೆಂಟ್ಸ್ ದಟ್ ದರ್ ಇಸ್ ನೋ ಪ್ರಾವಿಷನ್ ಟು ಸೆಲೆಕ್ಟ್ ಎಕ್ಸಾಮಿನೇಷನ್ ಸಿಟಿ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್. ದ ಎಕ್ಸಾಮಿನೇಷನ್ ಸಿಟಿ ಟು ದ ಆಸ್ಪಿರೆಂಟ್ಸ್ ವಿಲ್ ಬಿ ಅಲಾಟೆಡ್ ಬೈ ದ CBSE ಆನ್ ರ್ಯಾಂಡಮ್ ಬೇಸಿಸ್ ಅಂತ ಹೇಳಿದ್ದಾರೆ. ಈಗ ಇಟ್ ಈಸ್ ಇನ್ಫಾರ್ಮ್ ಟು ಆಲ್ ಅಪ್ಲಿಕೆಂಟ್ಸ್ ದಟ್ ದರ್ ಇಸ್ ನೋ ಪ್ರಾವಿಷನ್ ಟು ಸೆಲೆಕ್ಟ್ ಎಕ್ಸಾಮಿನೇಷನ್ ಸಿಟಿ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್. ಆದರೆ ಏನಾಗುತ್ತೆ ಅಂತ ಅದಕ್ಕೆ ನಾನು ನಿಮಗೆ ಆರಂಭದಲ್ಲೇ ಹೇಳಿದ್ದು, ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋದು ಬೇಡ. ಏನಕ್ಕೆ ಅಂದರೆ ಕೆಲವೊಂದು ಸಲ ಒಂದೇ ಸಿಟಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಭ್ಯರ್ಥಿಗಳು ಜಾಸ್ತಿ ಆಯಿತು ಅಂತಂದಾಗ ಏನಾಗುತ್ತೆ, ಅವರು ಇನ್ನೊಂದು ಬೇರೆ ಸಿಟಿಗೆ ನಿಮ್ಮನ್ನು ಅಲಾಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಆವಾಗ CBSE ಅವರೇ ಆಟೋಮ್ಯಾಟಿಕ್ ಅಲಾಟ್ ಮಾಡಿಬಿಡ್ತಾರೆ. ಸೊ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ ಈ ಸಿಟಿಗೆ, ಅವ್ರು ಯಾವುದೋ ಬೇರೆ ಹಾಕ್ಬಿಟ್ಟಿದ್ದಾರೆ, ಆ ಥರದ ಯಾವುದೇ ಕ್ವಶನ್ಸನ್ನು ಅಕ್ಸೆಪ್ಟ್ ಮಾಡಲ್ಲ ಅವರು. ಏನೇ ನೀವು ಕ್ವಾರೀಸ್ ಮಾಡಿದ್ರು ಕೂಡ ಅದು ಅಕ್ಸೆಪ್ಟ್ ಆಗಲ್ಲ ಅದು. ಹಂಗಾಗಿ ಡೋಂಟ್ ವೆಯ್ಟ್ ಫಾರ್ ದ ಲಾಸ್ಟ್ ಡೇಟ್. ಯು ಹ್ಯಾವ್ ಟು ಅಪ್ಲೈ ಫಾರ್ ದಿಸ್ ಎಲಿಜಿಬಲ್ ಎಕ್ಸಾಮಿನೇಷನ್ ಬಿಫೋರ್ ಎಂಡ್ ಡೇಟ್. ಎಂಡ್ ಆಗಲಿಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ದ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಅಲಾಟೆಡ್ ಎಕ್ಸಾಮಿನೇಷನ್ ಸಿಟಿ ಫಾರ್ ವಾಟ್ಸ್ ಎವರ್ ರೀಸನ್ ಶೆಲ್ ನಾಟ್ ಬಿ ಅಕ್ಸೆಪ್ಟೆಡ್ ಹೇಳಿದ್ನಲ್ಲ. ಅದಾದ ನಂತರದಲ್ಲಿ ಸಿಟಿನ ನೀವು ಚೇಂಜ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಒಂದು ಸಲ ಒಂದು ಸಿಟಿ ಆಯ್ಕೆ ಮಾಡಬೇಕು, ಅದು ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕು. ಆವಾಗ ನಿಮಗೆ ಆಯ್ಕೆ ಮಾಡಿರ್ತಕ್ಕಂಥ ಸಿಟಿಯಲ್ಲೇ ಪರೀಕ್ಷೆಯನ್ನು ಬರಲಿಕ್ಕೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ದ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ಬುಲೆಟಿನ್ ಕಂಟೈನಿಂಗ್ ಡೀಟೇಲ್ಸ್ ಆಫ್ ಎಕ್ಸಾಮಿನೇಷನ್, ಸಿಲೆಬಸ್, ಲ್ಯಾಂಗ್ವೇಜಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮಿನೇಷನ್ ಫೀಸ್, examination cities and important dates will be available on CTET official website. ನೋಡಿ ಇದೆಯಲ್ಲ ಅದು ಅಫಿಷಿಯಲ್ CTET.nic.in and CBSE official website ಅವಾಗ ಹೇಳಿದ್ನಲ್ಲ www.cbse.gov.in shortly, and aspiring candidates are requested to download information bulletin from the above mentioned website only and read the same carefully before applying ಅಂತ ಹೇಳಿದ್ದಾರೆ. ಅದೊಂದು PDF ಫೈಲ್ ಇದೆ, ನಿಮಗೆ ಕಳಿಸ್ತೀನಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಇದುವರೆಗೂ ಯಾರೆಲ್ಲ ನಮ್ಮ ವಾಟ್ಸಪ್ ವಾಹಿನಿಗೆ ಆ್ಯಂಡ್ ಟೆಲಿಗ್ರಾಮ್ ವಾಹಿನಿಗೆ ಜಾಯ್ನ್ ಆಗಿಲ್ವೋ ದಯಮಾಡಿ ಜಾಯ್ನ್ ಆಗಿ. ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಹಾಗೇ ಇದೆ. ಲಾಸ್ಟ್ ಫ್ಯೂ ಇಯರ್ಸಿಂದ ನೀವು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಅಲ್ಲಿ ವಾಟ್ಸಪ್ಪು, ಟೆಲಿಗ್ರಾಮು ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ನಡೆದಂಥ ಕ್ವೆಶನ್ ಪೇಪರ್ಸ್ನ ಬಿಡ್ತಿರತಕ್ಕಂಥ ಫ್ರೀ ಆಫ್ ಕಾಸ್ಟಲ್ಲಿ ಲಿಂಕನ್ನೇ ಕೊಟ್ಟಿದ್ದೀನಿ. ಅಲ್ಲಿ ಯಾವುದೇ ಪೇಮೆಂಟ್ ಇಲ್ಲ, ನೀವು ಉಚಿತವಾಗಿ ಆ ವಿಡಿಯೋಸನ್ನು ವಾಚ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಲಾಸ್ಟ್ ಡೇಟ್ ಆಗುತ್ತೆ, ಎಕ್ಸಾಮಿನೇಷನ್ ಡೇಟ್ ಯಾವಾಗ, ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗುತ್ತೆ, ಸಿಟೀಸ್ ಅಲಾಟ್ ಮಾಡಿರೋದು ಯಾವಾಗ ನಿಮಗೆ ವೆಬ್ಸೈಟಲ್ಲಿ ಹೇಳ್ತಾರೆ, ಅವೆಲ್ಲವನ್ನು ಬ್ರೀಫಾಗಿ ಹೇಳಿದ್ದೀನಿ. ಸೊ ಸಾಧ್ಯವಾದಷ್ಟು ಎಲ್ಲರಿಗೂ ತಲುಪುವ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಅಪ್ಕಮಿಂಗ್ ಬಂತು ಅಂತಂದರೆ ಅದ್ರ ಬಗ್ಗೆ ಎಲ್ಲವನ್ನು ಹೇಳೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಧನ್ಯವಾದ. ವಿಲ್ ಬಿ ಬ್ಯಾಕ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.